Hi everyone, welcome back to my channel. I hope all of you are doing well. So last class ಅಲ್ಲಿ ನಾವು should ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿದ್ವಿ, would ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿದ್ವಿ, and today we will be using the word could. So could ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಸೆಂಟೆನ್ಸಸ್ ಅನ್ನು ಮಾಡೋದು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲಿತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು could have been, could not and could have ಈ 4 ವರ್ಡ್ಸ್ ಅನ್ನು ಯೂಸ್ ಮಾಡಿ ಸೆಂಟೆನ್ಸಸ್ ಅನ್ನು ಮಾಡೋದನ್ನ ಕಲಿಯೋಣ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕುಡ್ ಯು ಹೆಲ್ಪ್ ಮಿ ವಿತ್ ದಿಸ್ ಮ್ಯಾಥ್ ಪ್ರಾಬ್ಲಮ್ ಅಂದರೆ ಈ ಗಣಿತದ ಸಮಸ್ಯೆಗೆ ನೀವು ನನಗೆ ಸಹಾಯ ಮಾಡಬಹುದಾ? ಕುಡ್ ಯು ಹೆಲ್ಪ್ ಮಿ ವಿತ್ ದಿಸ್ ಮ್ಯಾಥ್ ಪ್ರಾಬ್ಲಮ್. ಸೊ ನೀವು ಫಾರ್ಮಲಿ ಯಾರಿಗಾದ್ರೂ ಏನಾದರೂ ಸಹಾಯವನ್ನು ಕೇಳ್ತಿರೋವಾಗ ನೀವು ಯೂಸ್ ಮಾಡ್ಬೋದು. ಕುಡ್ ಯು ಹೆಲ್ಪ್ ಮಿ ವಿತ್ ದಿಸ್, ಕುಡ್ ಯು ಪಾಸ್ ಮಿ ಅ ಬಾಟಲ್, ಕುಡ್ ಯು ಗಿವ್ ಮಿ ಸಮ್ ವಾಟರ್. ಸೊ ಈ ಥರ ಎಲ್ಲ ಸೆಂಟೆನ್ಸಸಲ್ಲಿ ನೀವು ಕುಡ್ ಅನ್ನೋ ವರ್ಡನ್ನು ಯೂಸ್ ಮಾಡ್ಬೋದು. ಇದನ್ನು ನೀವು ಪರ್ಟಿಕ್ಯುಲರ್ಲಿ ರಿಕ್ವೆಸ್ಟ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ತಾ ಇದ್ದೀರಾ. ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ಕುಡ್ ಲರ್ನ್ ಇಂಗ್ಲಿಷ್. ನನ್ನ ಹತ್ರ ಹೆಚ್ಚು ಸಮಯ ಇದ್ದರೆ ನಾನು ಇಂಗ್ಲೀಷನ್ನು ಕಲಿಬಹುದು. ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ಕುಡ್ ಲರ್ನ್ ಇಂಗ್ಲಿಷ್. ಸೊ ನಾನು ಹಾಗೆ ಮಾಡಬಹುದು, ಹೀಗೆ ಮಾಡಬಹುದು ಅಂತ ಯೂಸ್ ಮಾಡ್ತಿರೋವಾಗ ನಾವು ಕುಡ್ ಅಂತ ಯೂಸ್ ಮಾಡ್ತೀವಿ. ಕ್ಲಿಯರ್? ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ಕುಡ್ ಲರ್ನ್ ಇಂಗ್ಲಿಷ್. ಹಿ ಕುಡ್ ಹ್ಯಾವ್ ಬೀನ್ ಅ ಗ್ರೇಟ್ ಅಥ್ಲೀಟ್ ಇಫ್ ಹಿ ಹ್ಯಾಡಂಟ್ ಇಂಜರ್ಡ್ ಹಿಸ್ ನೀ. ಅಂದರೆ ಮೊಣಕಾಲಿಗೆ ಅವನಿಗೆ ಗಾಯ ಆಗದೆ ಇದ್ದಿದ್ರೆ ಅವನು ಒಂದು ಶ್ರೇಷ್ಠ ಅಥ್ಲೀಟ್ ಆಗಬಹುದಾಯ್ತು ಅಂತ ಅರ್ಥ. ಸೊ ನೀ ಅಂತ ಅಂದರೆ ಮೊಣಕಾಲು ಅಂತ ಅರ್ಥ. ಸೊ ಹ್ಯಾಡೆಂಟ್ ಅಂತ ಯೂಸ್ ಮಾಡಿದ್ದೀವಿ, ಹ್ಯಾಡ್ ನಾಟ್ ಅಂತಾನು ಯೂಸ್ ಮಾಡ್ಬೋದು. ಸೊ ಹ್ಯಾಡೆಂಟ್ ಈಸ್ ಅ ಶಾರ್ಟ್ ಫಾರ್ಮ್. ಓಕೆ, ಹಿ ಕುಡ್ ಹ್ಯಾವ್ ಬೀನ್ ಅ ಗ್ರೇಟ್ ಅಥ್ಲೀಟ್ ಇಫ್ ಹಿ ಹ್ಯಾಡೆಂಟ್ ಇಂಜರ್ಡ್ ಹಿಸ್ ನೀ. ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡರ್ ಯು ಕುಡ್ ಇಂಪ್ರೂವ್ ಯೋರ್ ಗ್ರೇಡ್ಸ್. ಅಂದರೆ ನೀವು ಕಷ್ಟಪಟ್ಟು ಓದಿದ್ರೆ ನೀನು ನಿನ್ನ ಶ್ರೇಣಿಗಳನ್ನು ಅಂದರೆ ನಿನ್ನ ಗ್ರೇಡ್ಸ್ಗಳನ್ನು ನೀನು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಅರ್ಥ. ಇಫ್ ಯು ಹ್ಯಾಡ್ ಸ್ಟಡಿ ಹಾರ್ಡರ್ ಯು ಕುಡ್ ಇಂಪ್ರೂವ್ ಯೋರ್ ಗ್ರೇಡ್ಸ್. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ನೀನು ನನಗೆ ಸಹಾಯ ಮಾಡ್ತೀರಾ? ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ದ ಡಾಕ್ಟರ್ ಸೆಡ್ ಶಿ ಕುಡ್ ರಿಕವರ್ ಕ್ವಿಕ್ಲಿ ವಿತ್ ಪ್ರಾಪರ್ ರೆಸ್ಟ್. ಅಂದರೆ ಸರಿಯಾದ ವಿಶ್ರಾಂತಿಯಿಂದ ಬೇಗ ಚೇತರಿಸಿಕೊಳ್ಳಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಅರ್ಥ. ಸೊ ಚೇತರಿಸಿಕೊಳ್ಳೋದು ಅಂತಂದರೆ ಯಾವುದಾದ್ರೂ ನಾವು ಒಂದು ಡಿಸೀಸಿಂದ ಅಥವಾ ಯಾವುದಾದ್ರೂ ಒಂದು ಇಂಜುರಿಯಿಂದ ನರಳ್ತಾ ಇದ್ದರೆ ಸೊ ರಿಕವರ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದನ್ನು ಚೇತರಿಸಿಕೊಳ್ಳಬಹುದು ಅಂತ ಹೇಳ್ತೀವಿ. ರೈಟ್? ರಿಕವರಿಂಗ್. ಸೊ ಒಳ್ಳೆ ರೆಸ್ಟ್ ಸಿಕ್ಕರೆ ಅವಳು ಬೇಗ ರಿಕವರ್ ಆಗಬಹುದು ಅಂತ ಅರ್ಥ. ಕುಡ್ ಇಟ್ ಬಿ ಪಾಸಿಬಲ್ ಟು ರೀಶೆಡ್ಯೂಲ್ ದ ಮೀಟಿಂಗ್. ಸಭೆಯನ್ನು ಮರುಹೊಂದಿಸಲು ಸಾಧ್ಯವೇ? ಅಂದರೆ ರೀಶೆಡ್ಯೂಲ್ ಅಂದರೆ ಮುಂಚೆ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ, ಸೊ ಆ ಟೈಮಿಂಗಿಗೆ ಜಾಯಿನ್ ಆಗಲಿಕ್ಕೆ ನಮಗಾಗಲ್ಲ, ಸೊ ಅದನ್ನು ನೀವು ಮತ್ತೆ ಮುಂದೂಡಬಹುದಾ ಅಂತ ಅರ್ಥ. ಲೈಕ್ ಪೋಸ್ಟ್ಪೋನ್, ಪ್ರೀಪೋನ್ ನಿಮಗೆ ಗೊತ್ತಿರುತ್ತೆ. ರೈಟ್? ಪೋಸ್ಟ್ಪೋನ್ ಅಂದರೆ ಒಂದು ಪರ್ಟಿಕ್ಯುಲರ್ ಡೇಟನ್ನು ಅದ್ರ ಮುಂದೆ ಹಾಕಿದ್ರೆ, ಅಂದರೆ ನೆಕ್ಸ್ಟ್ ಆ ಡೇಟ್ ಆದಮೇಲೆ ಹಾಕಿದ್ರೆ ಪೋಸ್ಟ್ಪೋನ್ ಅಂತ ಹೇಳ್ತೀವಿ. ಆ ಡೇಟ್ಗಿಂತ ಮುಂಚೆ ಅದನ್ನು ರೀಶೆಡ್ಯೂಲ್ ಮಾಡಿದ್ರೆ ಅದೇನಾಗುತ್ತೆ? ಪ್ರೀಪೋನ್ ಅಂತ ಹೇಳ್ತೀವಿ. ಸೊ ಪೋಸ್ಟ್ಪೋನ್, ಪ್ರೀಪೋನ್ ಗೊತ್ತಿರಲಿ, ಅದರಲ್ಲಿ ಇಲ್ಲಿ ರೀಶೆಡ್ಯೂಲ್ ಅಂತ ಇದೆ. ರೈಟ್? ಕುಡ್ ಇಟ್ ಬಿ ಪಾಸಿಬಲ್ ಟು ರೀಶೆಡ್ಯೂಲ್ ದ ಮೀಟಿಂಗ್. ಸೊ ಅದು ಪೋಸ್ಟ್ಪೋನು ಆಗಬಹುದು ಅಥವಾ ಪ್ರೀಪೋನು ಆಗಬಹುದು. ಕುಡ್ ಯು ಪ್ಲೀಸ್ ರಿಪೀಟ್ ದ ಇನ್ಸ್ಟ್ರಕ್ಷನ್ಸ್. ದಯವಿಟ್ಟು ಸೂಚನೆಗಳನ್ನು ಪುನರಾವರ್ತಿಸಬಹುದೇ? ಅಂದರೆ ರಿಪೀಟ್ ಮಾಡಬಹುದಾ? ಸೊ ಸೂಚನೆ ಅಂದರೆ ಇನ್ಸ್ಟ್ರಕ್ಷನ್ಸ್. ರೈಟ್? ಸೊ ಇನ್ಸ್ಟ್ರಕ್ಷನ್ಸ್ ಹೀಗಿರಬೇಕು ಹಾಗಿರಬೇಕು ಅಂತ ನಮಗೆ ಎಲ್ಲೇ ಹೋದ್ರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ರೈಟ್? ಸೊ ಆ ಇನ್ಸ್ಟ್ರಕ್ಷನ್ಸನ್ನು ನೀವು ರಿಪೀಟ್ ಮಾಡಬಹುದಾ ಅಂತ ಕೇಳ್ತಾ ಇದ್ದೀವಿ. ರೈಟ್? ನನಗೆ ಅರ್ಥ ಆಗಲಿಲ್ಲ, ಕ್ಯಾನ್ ಯು ಪ್ಲೀಸ್ ರಿಪೀಟ್ ಇಟ್ ಆರ್ ಕುಡ್ ಯು ಪ್ಲೀಸ್ ರಿಪೀಟ್ ಇಟ್ ಅಂತ ಹೇಳ್ತೀವಿ. ಯು ಕುಡ್ ಹ್ಯಾವ್ ಗಾನ್ ಟು ಸ್ಕೂಲ್. ನೀನು ಶಾಲೆಗೆ ಹೋಗಬಹುದಿತ್ತು. ಇಫ್ ಯು ಹ್ಯಾಡ್ ಪ್ರಾಕ್ಟೀಸ್ಡ್ ಇಟ್ ಕುಡ್ ಹ್ಯಾವ್ ಬೀನ್ ಈಸಿಯರ್. ನೀನು ಅದನ್ನು ಅಭ್ಯಾಸ ಮಾಡಿದ್ರೆ ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಿದ್ರೆ ತುಂಬ ಸುಲಭವಾಗಿರ್ತಿತ್ತು ಅಂತ ಅರ್ಥ. ಇಫ್ ಯು ಹ್ಯಾಡ್ ಪ್ರಾಕ್ಟೀಸ್ಡ್ ಇಟ್ ಕುಡ್ ಹ್ಯಾವ್ ಬೀನ್ ಈಸಿಯರ್. ಯು ಕುಡ್ ಹ್ಯಾವ್ ಕಮ್ ವಿತ್ ಮೀ. ನೀನು ನನ್ನ ಜೊತೆ ಬರಬಹುದಿತ್ತು. ಯು ಕುಡ್ ಹ್ಯಾವ್ ಕಮ್ ವಿತ್ ಮೀ. ಸೊ ನಾವು ಕುಡ್ ಹ್ಯಾವ್ ಅಂತ ಯಾವಾಗ ಯೂಸ್ ಮಾಡ್ತಾ ಇದ್ದೀವಿ? ಯಾವಾಗ ಹೀಗೆ ಮಾಡಬಹುದಿತ್ತು, ನೀನು ಬರಬಹುದಿತ್ತು, ನೀನು ಹೋಗ್ಬೋದಿತ್ತು. ಸೊ ಬಹುದಿತ್ತು ಅಂತ ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿ ಕುಡ್ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಕ್ಲಿಯರ್? ವಿ ಕುಡ್ ನಾಟ್ ಬಿಲೀವ್ ಹೌ ಕ್ವಿಕ್ಲಿ ದ ಟೈಮ್ ಪಾಸ್ಡ್. ಅಂದರೆ ಸಮಯ ಎಷ್ಟು ವೇಗವಾಗಿ ಹೋಯ್ತು ಅಂತ ನಮಗೆ ನಂಬಲಿಕ್ಕೆ ಆಗಲಿಲ್ಲ. ಅಂದರೆ ತುಂಬ ಟೈಮ್ ಬೇಗ ಪಾಸ್ ಆಯಿತು ಅಂತ ಹೇಳ್ತೀವಲ್ಲ, ಹಾಗೆ ವಿ ಕುಡ್ ನಾಟ್ ಬಿಲೀವ್ ಹೌ ಕ್ವಿಕ್ಲಿ ದ ಟೈಮ್ ಪಾಸ್ಡ್. ಹಿ ಕುಡ್ ನಾಟ್ ರಿಮೆಂಬರ್ ವೇರ್ ಹಿ ಪಾರ್ಕ್ ದ ಕಾರ್. ಅವನು ಕಾರನ್ನು ಎಲ್ಲಿ ನಿಲ್ಲಿಸಿದಾನೆ ಅಂತ ಅವನಿಗೆ ನೆನಪಿಲ್ಲ. ಹಿ ಕುಡ್ ನಾಟ್ ರಿಮೆಂಬರ್ ವೇರ್ ಹಿ ಪಾರ್ಕ್ ದ ಕಾರ್. ಕುಡ್ ಯು ಪ್ಲೀಸ್ ಓಪನ್ ದ ಡೋರ್. ದಯವಿಟ್ಟು ನೀವು ಬಾಗ್ಲನ್ನ ತೆರಿಬೋದಾ? ಕುಡ್ ಯು ಪ್ಲೀಸ್ ಓಪನ್ ದ ಡೋರ್. ಸೊ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ? ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ರೈಟ್? ಕುಡ್ ಯು ಪ್ಲೀಸ್ ಓಪನ್ ದ ಡೋರ್. ಶಿ ಕುಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಡ್ಯೂ ಟು ಪ್ರಯರ್ ಕಮಿಟ್ಮೆಂಟ್. ಅಂದರೆ
ಪೂರ್ವ ನಿಶ್ಚಯದಿಂದಾಗಿ ಆಕೆಗೆ ಸಭೆಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಸೊ ಸಿಂಪಲ್ ಆಗಿ ನಾವು ಹೇಳಬೇಕಂದ್ರೆ ಅವಳಿಗೆ ಆಲ್ರೆಡಿ ಮೀಟಿಂಗ್ಸ್ ಅಥವಾ ಕಮಿಟ್ಮೆಂಟ್ಸ್, ಬೇರೆ ಒಂದು ಕೆಲಸದ ಕಮಿಟ್ಮೆಂಟ್ ಆಗಿರಲಿ, ಬೇರೆ ಒಂದು ಮೀಟಿಂಗಿನ ಕಮಿಟ್ಮೆಂಟ್ ಆಗಿರಲಿ ಇತ್ತು. ಅದರಿಂದಾಗಿ ಅವಳಿಗೆ ಈಗ ಸದ್ಯದಲ್ಲಿ ಇರುವಂಥ ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಡ್ಯೂ ಟು ಅಂತ ಅಂದರೆ ಅದರಿಂದಾಗಿ ಅಥವಾ ಆದ್ದರಿಂದ ಅಂತ ಹೇಳ್ತೀವಲ್ಲ, ಅಂದರೆ ಯಾವುದೋ ಒಂದು ವಿಷಯದಿಂದಾಗಿ ಅಂತ ಹೇಳಬೇಕಾದ್ರೆ ಡ್ಯೂ ಟು ಅಂತ ಹೇಳ್ತೀವಿ. ಶಿ ಕುಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಡ್ಯೂ ಟು ಅ ಪ್ರಯರ್ ಕಮಿಟ್ಮೆಂಟ್. ಪ್ರಯರ್ ಕಮಿಟ್ಮೆಂಟ್ ಅಂದರೆ ಮುಂಚೆನೇ ಆಲ್ರೆಡಿ ಅವಳಿಗೆ ಕಮಿಟ್ಮೆಂಟ್ಸ್ ಇರುತ್ತೆ. ಕಮಿಟ್ಮೆಂಟ್ಸ್ ಅಂದರೆ ನಾನು ಇದನ್ನು ಮಾಡಬೇಕು ಅಂತ ಒಂದು ಕಮಿಟ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೇರೆಯವ್ರಿಗೆ ಒಂದು ಪ್ರಾಮಿಸನ್ನು ನಾವು ಕೊಟ್ಟಿರ್ತೀವಿ, ರೈಟ್? ಓಕೆ, ನಾನು ಈ ಕೆಲಸದಲ್ಲಿ ನಿನಗೆ ಸಹಾಯ ಮಾಡ್ತೀನಿ ಅಂತ. ಸೊ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ದಟ್ ಈಸ್ ಆರ್ ಕಮಿಟ್ಮೆಂಟ್, ರೈಟ್? ನಾವು ಅವರಿಗೆ ಕಮಿಟ್ ಮಾಡಿದ್ದೀವಿ, ನಾನು ಮಾಡಿಕೊಡ್ತೀನಿ ಅಥವಾ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ. ಕ್ಲಿಯರ್? ಶಿ ಕುಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಡ್ಯೂ ಟು ಅ ಪ್ರಯರ್ ಕಮಿಟ್ಮೆಂಟ್. ಸೊ ಆ ಮುಂಚಿತವಾಗಿ ನಿಶ್ಚಯವಾಗಿರುವಂಥ ಕೆಲಸಗಳಿಂದ ಅವಳಿಗೆ ಇವಾಗ ಇರುವಂತಹ ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅರ್ಥ. ದೇ ಕುಡ್ ಹ್ಯಾವ್ ವಿಸಿಟೆಡ್ ಅಸ್ ಲಾಸ್ಟ್ ವೀಕೆಂಡ್ ಬಟ್ ದೇ ಹ್ಯಾಡ್ ಅದರ್ ಪ್ಲಾನ್ಸ್. ಅವರು ಲಾಸ್ಟ್ ವೀಕ್ ನಮ್ಮನ್ನು ಭೇಟಿ ಆಗ್ಬೋದಿತ್ತು, ಆದರೆ ಅವ್ರಿಗೆ ಬೇರೆ ಒಂದು ಪ್ಲಾನ್ಸ್ಗಳು ಇತ್ತು ಅಂತ ಅರ್ಥ. ದೇ ಕುಡ್ ಹ್ಯಾವ್ ವಿಸಿಟೆಡ್ ಅಸ್ ಲಾಸ್ಟ್ ವೀಕೆಂಡ್ ಬಟ್ ದೇ ಹ್ಯಾಡ್ ಅದರ್ ಪ್ಲಾನ್ಸ್. ಸೊ ದೇ ಹ್ಯಾಡ್ ಅದರ್ ಪ್ಲಾನ್ಸ್ ಅಂತ ಹೇಳಿದ್ದೀವಿ, ಪಾಸ್ಟ್ ಟೆನ್ಸಲ್ಲಿದೆ, ರೈಟ್? ಅವರಿಗೆ ಬೇರೆ ಒಂದು ಪ್ಲಾನ್ಸ್ ಇತ್ತು ಅಂತ ಅರ್ಥ. ಹಿ ಕುಡ್ ಹ್ಯಾವ್ ಬೀನ್ ಅ ಡಾಕ್ಟರ್ ಬಟ್ ಹಿ ಚೋಸ್ ಟು ಬಿಕಮ್ ಅ ರೈಟರ್ ಇನ್ಸ್ಟೇಡ್. ಅವನು ಡಾಕ್ಟರ್ ಆಗ್ಬೋದಿತ್ತು, ಆದರೆ ಅದ್ರ ಬದಲಿಗೆ ಅವನು ಬರಹಗಾರ ಆಗಲಿಕ್ಕೆ ಆಯ್ಕೆ ಮಾಡ್ಕೊಂಡ ಅಂತ ಅರ್ಥ. ಚೋಸ್ ಅಂತ ಅಂದರೆ ಆಯ್ಕೆ. ಓಕೆ, ಸೊ ಪಾಸ್ಟ್ ಟೆನ್ಸಲ್ಲಿದೆ. ಚೂಸ್, ಚೂಸಿಂಗ್, ಚೋಸ್. ಓಕೆ, ಚೋಸ್ ಪಾಸ್ಟ್ ಟೆನ್ಸಲ್ಲಿ. ಹಿ ಕುಡ್ ಹ್ಯಾವ್ ಬೀನ್ ಅ ಡಾಕ್ಟರ್ ಬಟ್ ಹಿ ಚೋಸ್ ಟು ಬಿಕಮ್ ಅ ರೈಟರ್ ಇನ್ಸ್ಟೀಡ್. ಇನ್ಸ್ಟೀಡ್ ಅಂದರೆ ಬದಲಾಗಿ ಅಂತ ಅರ್ಥ. ಐ ಕುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಬಟ್ ಐ ಡಿಸೈಡೆಡ್ ಟು ಸ್ಟೇ ಹೋಮ್. ನಾನು ಪಾರ್ಟಿಗೆ ಹೋಗ್ಬೋದಿತ್ತು, ಆದರೆ ನಾನು ಮನೆಯಲ್ಲೇ ಇರಲಿಕ್ಕೆ ನಿರ್ಧರಿಸಿದೆ. ಐ ಕುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಬಟ್ ಐ ಡಿಸೈಡೆಡ್ ಟು ಸ್ಟೇ ಹೋಮ್. ಐ ಕುಡ್ ಹ್ಯಾವ್ ಹೆಲ್ಪ್ ಯು ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ. ಅಂದರೆ ನೀನು ನನಗೆ ಕೇಳಿದರೆ ನಾನು ನಿನಗೆ ಹೆಲ್ಪ್ ಮಾಡ್ಬೋದಿತ್ತು. ಐ ಕುಡ್ ಹ್ಯಾವ್ ಹೆಲ್ಪ್ ಯು ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ. ಶಿ ಕುಡ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಇಫ್ ಯು ಹ್ಯಾಡ್ ಹೆಲ್ಪ್ಡ್ ಹರ್. ನೀನು ಅವಳಿಗೆ ಸಹಾಯ ಮಾಡಿದ್ದಿದ್ರೆ ಅವಳ ಕೆಲಸವನ್ನು ಕಂಪ್ಲೀಟ್ ಮಾಡ್ಬೋದಾಗಿತ್ತು ಅಂದರೆ ಅಥವಾ ಪೂರ್ಣಗೊಳಿಸಬಹುದಾಗಿತ್ತು ಅಂತ ಅರ್ಥ. ಶಿ ಕುಡ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಇಫ್ ಯು ಹ್ಯಾಡ್ ಹೆಲ್ಪ್ಡ್ ಹರ್. ಶಿ ಕುಡ್ ಹ್ಯಾವ್ ಡನ್ ಬೆಟರ್ ಇನ್ ದ ಎಕ್ಸಾಮ್ ವಿತ್ ಮೋರ್ ಪ್ರಿಪ್ರೇಷನ್. ಇನ್ ದ ಆಗಬೇಕು. ಓಕೆ, ಇಲ್ಲಿ ರಾಂಗ್ ಆಗಿದೆ, ಸ್ವಲ್ಪ ಮಿಸ್ಟೇಕ್ ಇದೆ. ಇಟ್ ಶುಡ್ ಬಿ ಇನ್. ಓಕೆ, ಶಿ ಕುಡ್ ಹ್ಯಾವ್ ಡನ್ ಬೆಟರ್ ಇನ್ ದ ಎಕ್ಸಾಮ್ ವಿತ್ ಮೋರ್ ಪ್ರಿಪ್ರೇಷನ್. ಪರೀಕ್ಷೆಯಲ್ಲಿ ಇನ್ನೂ ಹೆಚ್ಚಿನ ತಯಾರಿಯೊಂದಿಗೆ ಉತ್ತಮವಾಗಿ ಮಾಡಬಹುದಾಗಿತ್ತು, ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಅಂದರೆ ಒಳ್ಳೆ ಒಂದು ಪ್ರಿಪ್ರೇಷನ್ ಇದ್ದರೆ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಅರ್ಥ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ಇವತ್ತು ನಾವು ಕುಡ್ ಅನ್ನೋ ವರ್ಡಲ್ಲಿ ಎಲ್ಲ ಸೆಂಟೆನ್ಸಸ್ಸನ್ನು ಕಲ್ತಿದ್ದೀವಿ, ಅಂದರೆ ಯಾವ್ಯಾವ ಥರ ಸೆಂಟೆನ್ಸಸ್ಸನ್ನು ಮಾಡ್ಬೋದು ಅಂತ ಕಲ್ತಿದ್ದೀವಿ. ಸೊ ಫಾರ್ ದ ರಿವಿಷನ್ ನಾವು ಯಾವಾಗ ಯೂಸ್ ಮಾಡ್ಬೋದು? ಫಸ್ಟ್ ಒನ್ ಇಸ್ ರಿಕ್ವೆಸ್ಟ್ ಮಾಡುವಾಗ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ, ಅಂದರೆ ಏನಾದರೂ ಒಂದು ರಿಕ್ವೆಸ್ಟ್ ಮಾಡುವಾಗ ಕೇಳ್ಬೋದು. ನಾನು ಹಾಗೆ ಮಾಡಬಹುದಿತ್ತು, ಹೀಗೆ ಮಾಡಬಹುದಿತ್ತು ಅಂತ ಕೇಳುವಾಗ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಥಿಂಗ್ ಇಸ್, ಯಾವಾಗ ನಿಮ್ಮ ಎಬಿಲಿಟಿಯನ್ನು ನೀವು ಕೇಳ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ಕುಡ್ ಯು ಸ್ವಿಮ್, ನಿನಗೆ ಸ್ವಿಮ್ ಮಾಡಲಿಕ್ಕೆ ಬರುತ್ತಾ ಅಥವಾ ನಿನಗೆ ಸ್ವಿಮ್ ಮಾಡಲು ಸಾಧ್ಯವೇ, ಅವರ ಒಂದು ಎಬಿಲಿಟಿಯನ್ನು ನಾವು ಕೇಳ್ತಾ ಇದ್ದೀವಿ, ರೈಟ್? ಸೊ ಕುಡ್ ಅಂತ ಯೂಸ್ ಮಾಡ್ತೀವಿ. ಶಿ ಕುಡ್ ಸ್ವಿಮ್ ಅಂದರೆ ಏನು? ಅವಳು ಈಜಬಲ್ಲಳು ಅಂದರೆ ಅವಳ ಎಬಿಲಿಟಿಯನ್ನು ನಾವು ಹೇಳ್ತಾ ಇದ್ದೀವಿ, ರೈಟ್? ಶಿ ಕುಡ್ ಸ್ವಿಮ್, ಶಿ ಕುಡ್ ಡಾನ್ಸ್, ಶಿ ಕುಡ್ ಪ್ಲೇ. ಸೊ ಈ ಥರ ಒಂದು ಸಿಚುವೇಶನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಲಾಸ್ಟ್ 2 ಕ್ಲಾಸಲ್ಲಿ ನಾವು ಶುಡ್ ಅನ್ನು ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ವುಡ್ ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ಕುಡ್ ಅನ್ನು ಕಂಪ್ಲೀಟ್ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ ದ ಸೆಂಟೆನ್ಸಸ್ಸನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ನೀವು ಡೈಲಿ ಯೂಸ್ ಮಾಡಬಹುದು. ಇದರಿಂದ ನಿಮ್ಮ ಕಮ್ಯುನಿಕೇಷನ್ ನಿಮಗೆ ತುಂಬ ಇಂಪ್ರೂವ್ ಆಗುತ್ತೆ. ಸೊ ನಿಮಗೆ ಯಾವಾಗಲಾದರೂ ಏನಾದರೂ ಒಂದು ಸೆಂಟೆನ್ಸ್ ಕೇಳಿದಾಗ ನಿಮಗೆ ಅದು ಹೊಸದಾಗಿ ಅನಿಸಲ್ಲ, ಎಲ್ಲವನ್ನು ಕೇಳಿದಾಗೆ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ ಡೈಲಿ ಲೈಫಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ರಾಂಗ್ ಆದ್ರೂ ಪರವಾಗಿಲ್ಲ, ಬಟ್ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.